ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಶುಕ್ರವಾರದ ವಿಡಿಯೋ ಸ್ವಲ್ಪ ಗಾರ್ಡನಿಂಗ್ ಎಲ್ಲ ಇದು ನೋಡಿ, ಆನ್ಲೈನಿಂದ ತರಿಸಿದ ಗಿಡ ಫುಲ್ಲು ಏನು ಹೇಳ್ತೀರಾ ಗಡ್ಡೆ ಎಲ್ಲ ಬಂದಿದೆ. ಸೊ ಇದು ಹೂವಾಗಿ ಬಿಟ್ಟೋಗಿತ್ತು. ನಾನು ಒಂದು ಸಲ ನಿಮ್ಮೊಟ್ಟಿಗೆ ಶೇರ್ ಮಾಡಿದ್ದೆ. ಸೊ ಈ ಗಿಡನ ತೆಗ್ದಾಕ್ಬಿಡ್ತೀನಿ ಈಗ. ನೋಡಿ, ಹೊರಗಡೆ ಎಲ್ಲ ಕ್ಲೀನ್ ಮಾಡು ಬಂದೆ. ಹಾಗೆ ಸ್ವಲ್ಪ ಏನಂದರೆ ಅಲ್ಲೆಲ್ಲ ತಿಕ್ ಬಂದೆ. ಎಲ್ಲಿಂದ ಬರುತ್ತಂತ ಗೊತ್ತಿಲ್ಲ ಧೂಳು. ದಿನಾ ನೀರು ಹಾಕಿ ತೊಳೆದ್ರು ಸಹ ಅಷ್ಟೇ ಧೂಳು ಬರುತ್ತೆ. ಸೊ ಅದನ್ನೆಲ್ಲ ವಾಶ್ ಮಾಡಿ ಅಷ್ಟೊತ್ತಿಗೆ ಬಟ್ಟೆ ಸಹ ಆಗಿತ್ತು. ಬಟ್ಟೆ ಒಣಗಿಸ್ಲಿಕ್ಕೆ ಈ ಥರ ಮಾಡಿಸಿದ್ದೆ ನಾನು ನಿನ್ನೆ. ಯಾಕಂದರೆ ಬಟ್ಟೆ ಒಣಸೋದು ತುಂಬ ಕಿರಿಕಿರಿ ಆಗ್ತಿತ್ತು. ಸೊ ಅಪೋಸಿಟ್ ಪಕ್ಕದಲ್ಲಿ ಒಂದು ಮನೆ ಇದೆಯಲ್ಲ, ಅದು ಎದುರುಗಡೆ ಒಣಗಿಸ್ತಾ ಇದ್ದೆ. ಬಟ್ ಯಾಕೋ ಸರಿ ಆಗ್ತಿರ್ಲಿಲ್ಲ. ಹಾಗಾಗಿ ಈ ಥರ ಮಾಡಿಸಿದೆ. ಸೊ ಮೈಸೂರಲ್ಲಿ ಆಲ್ ಓವರ್ ಎಲ್ಲಿ ಬೇಕಾದರೂ ಬಂದು ಮಾಡ್ತಾರೆ. 4800 ಇದ್ರ ಮೆಟೀರಿಯಲ್ ಕಾಸ್ಟ್ ಆಗುತ್ತೆ. 3000 ರುಪೀಸು ಏನು ಹೇಳ್ತಾರೆ ಫಿಕ್ಸಿಂಗ್ ಚಾರ್ಜಸ್ ಆಗುತ್ತೆ. ಸೊ ಯಾರಾದರೂ ಬೇಕಿದ್ರೆ ಮಾಡ್ಕೊಳ್ಳಿ. ಸೊ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅವ್ರ ನಂಬರ್ ಕೊಡ್ತೀನಿ ನಾನು. ಅವ್ರು ಹೇಳ್ತಾಯಿದ್ರು ಈ ಏರಿಯಾದಲ್ಲಿ ಅಂತಲ್ಲ, ಇಲ್ಲಿ ಫಸ್ಟ್ ಟೈಮ್ ನಾನು ಮಾಡಿರೋದು ಈ ಥರ. ಸ್ವಲ್ಪ ನಮ್ಮದು ರೂರಲ್ ಆಗಿರೋದ್ರಿಂದ ಹೇಳ್ತಾಯಿದ್ರು ಫಸ್ಟ್ ಟೈಮು. ಸೊ ನನಗೆ ಏನು ಗೊತ್ತಾ, ಬಟ್ಟೆಗಳೆಲ್ಲ ನಮ್ಮಮ್ಮನೂ ಅಷ್ಟೇ. ನಮ್ಮಮ್ಮ ಅಂತೂ ತುಂಬ ಸ್ಟ್ರಿಕ್ಟು. ಬಟ್ಟೆ ಒಣಸಿದ ಮೇಲೆ ಕೈ ತಗೊಂಗಿಲ್ಲ, ತಲೆ ತಗೊಂಗಿಲ್ಲ ಅಂತ. ಅವರಿಗಂತೂ ತುಂಬ ಖುಷಿ ಆಗುತ್ತೆ. ಸೊ ಊರಿಗೆ ಹೋಗಿದ್ದಾರೆ, ಬಂದಮೇಲಂತೂ ಶಿ ವಾಸ್ ವೆರಿ ಹ್ಯಾಪಿ. ಸೊ ಅದನ್ನೆಲ್ಲ ಆದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ಸ್ನಾನ ಮಾಡಿದೆ. ಸೊ ಇವತ್ತಂತೂ ತುಂಬ ಹ್ಯಾಪಿ ಮೂಮೆಂಟ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾಯಿದ್ದೀನಿ. ನನ್ನ ಫಸ್ಟ್ ಆನ್ಲೈನ್ ಆರ್ಡ್ರನ್ನ ಇವತ್ತು ಡಿಸ್ಪ್ಯಾಚ್ ಮಾಡ್ತಾಯಿದ್ದೀನಿ. ಸೊ ತುಂಬ ಸಕ್ಸಸ್ಫುಲ್ಲಾಗಿ ಅಂತ ಅಲ್ಲ, ಸುಮಾರು ಜನ ನಾನು ವೀಡಿಯೋಸಲ್ಲಿ ನೋಡ್ತಾ ಇದ್ದೀನಿ. 2 ತಿಂಗಳಾಯಿತು, 3 ತಿಂಗಳಾಯಿತು ನನಗೆ ಒಂದು ಆನ್ಲೈನ್ ಆರ್ಡ್ರ್ ಬರ್ತಾಯಿಲ್ಲ. ಆಫ್ಲೈನಲ್ಲಿ ಹೋಗುತ್ತೆ. ಆಫ್ಲೈನ್ ಏನು ಗೊತ್ತಾ, ಗೊತ್ತಿರೋರೇ ತೊಗೊಳ್ತಾರೆ. ನಮಗೆ ಯಾರು ಗೊತ್ತಿರ್ತಾರೆ, ಅಕ್ಕಪಕ್ಕದವರು, ನನ್ನ ಫ್ರೆಂಡ್ಸು, ರಿಲೇಟಿವ್ಸು ಈ ಥರ ತೊಗೊಳ್ತಾರೆ. ಬಟ್ ಆನ್ಲೈನಲ್ಲಿ ಒಂದೂ ಆರ್ಡ್ರ್ ಬರ್ತಿಲ್ಲ ಅಂತ ಸುಮಾರು ಜನ ಕಂಪ್ಲೇಂಟ್ ಇತ್ತು. ನನಗೂ ಸಹ ಇದನ್ನು ಮಾಡಬೇಕಾದ್ರೆ ಹೋಪ್ಫುಲಿ ನಾನು ಮಾಡಿದರೆ ಒಂದು ಒಳ್ಳೆಯದಾದರೆ ಒಂದು ಡಿಸಿಷನ್ನು ಒಳ್ಳೆಯದಾಗತ್ತೆ, ಇಲ್ಲಾದರೆ ಒಂದು ಅನುಭವ. ನೆಕ್ಸ್ಟ್ ಈ ಥರದಕ್ಕೆಲ್ಲ ಕೈ ಹಾಕಲ್ಲ ನಾನು ಅಂತ. ಯಾವುದಾದ್ರೂ ಒಂದು ಎಕ್ಸ್ಪೆರಿಮೆಂಟ್ ಮಾಡೇ ಮಾಡ್ತೀನಿ. ಆ ಎಕ್ಸ್ಪೆರಿಮೆಂಟಲ್ಲಿ ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಆಗಿದ್ದೀನಿ ಅಂತಲೇ ಹೇಳ್ಬೋದು. ಸುಮಾರು ಜನ ಎಷ್ಟು ಬಂಡವಾಳ ಹಾಕಿದ್ದೀರಿ ಅಂತ ಕೇಳ್ತಾಯಿದ್ರು. ಸೊ ನನ್ನ ಬಂಡವಾಳ ಬಂದು ನನ್ನ ಏನು ಸೋಷಿಯಲ್ ಮೀಡ್ಯಾದಲ್ಲಿ ನಾನು ಏನು ಅರ್ನ್ ಮಾಡಿರ್ತೀನಿ ಅದನ್ನೇ ಹಾಕುವಂಥದ್ದು. ಅದರಿಂದನೇ ಬಂಡವಾಳ ಹಾಕಿ ನನ್ನ ಸ್ವಂತ ಇದರಲ್ಲೇ ನಾನು ಹಾಕಿರುವಂಥದ್ದು. ಯಾರ ಹತ್ರನೂ ಇಸ್ಕೊಂಡು ಅದನ್ನೆಲ್ಲ ಇಲ್ಲ, ನನ್ನ ಇದೇ ಇಲ್ಲ ಯಾರ ಹತ್ರ ಇಸ್ಕೊಳ್ಳೋದು, ಅದನ್ನೆಲ್ಲ ಬಿಟ್ಟಿದ್ದೀನಿ ನಾನು. ಸೊ ಲಾಸ್ ಆದರೂ ನನಗೆ, ಲಾಭ ಆದರೂ ನನಗೆ. ಹಂಗಾಗಿ ನನ್ನ ದುಡಿಮೆಲೆ ನಾನು ಮಾಡಿರುವಂಥದ್ದು. ಕೆಲವೊಬ್ಬರು ಇರ್ತಾರೆ ದುಡಿಮೆ ಸಾಲ ಇಸ್ಕೋಬೇಕಾದ್ರೆ ನಾನು ಇಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀನಿ, ಹಿಂಗೆ ಆಗ್ತಾಯಿದೆ, ನಾನು ಸ್ವಂತ ಮಾಡ್ತೀನಿ ಅಂತ ದುಡ್ಡು ಇಸ್ಕೊಳ್ತಾರೆ. ಸ್ವಂತ ಆದಮೇಲೆ ಆ ದುಡ್ಡು ಕೊಡೋಕ್ಕೂ ಇಲ್ದಿದ್ದ ನೆಪಗಳು ಇದೆಲ್ಲ ಹೇಳ್ತಾರೆ. ಸೊ ನನ್ನ ಕೆಟ್ಟ ಅನುಭವ ಆಗಿದೆ. ಸೊ ಹಾಗಾಗಿ ನಾನು ಯಾರಿಗೂ ಕೊಡೋದು ಇಲ್ಲ, ನಾನು ಯಾರ ಹತ್ರನೂ ಇಸ್ಕೊಳ್ಳೋದಿಲ್ಲ. ಆ ಥರ ಥಿಯರಿಗೆ ಬಂದುಬಿಟ್ಟಿದ್ದೀನಿ. ಸೊ ಸುಮಾರು ದಿನ ಆಗಿತ್ತು ಈ ಥರ ಅಲಂಕಾರವಾಗಿ ಪೂಜೆ ಮಾಡಿದೆ. ಯಾಕಂದರೆ ನನಗೆ ಪುರ್ಸೊತ್ತೇ ಇಲ್ದಿದ್ದಂಗೆ ಆಗೋಗಿದೆ. ನನ್ನ ಮಗಳದ್ದು ಎಲ್ಲ ಕಲ್ಚರ್ ಆ್ಯಕ್ಟಿವಿಟಿಗೂ ಸೇರ್ಕೊಂಡಿದ್ದಾಳೆ. ತಂದು ಹೂ ಕಟ್ಟಲಿಕ್ಕೂ ಪುರ್ಸೊತ್ತಿರಲಿಲ್ಲ. ಹಾಗಾಗಿ ಎಷ್ಟಾದರೂ ಪರವಾಗಿಲ್ಲ, ಹೆಂಗೋ ದುಡಿತಾ ಇದ್ದೀನಲ್ಲ, ಡಬಲ್ ಅರ್ನಿಂಗ್ಸ್ ಬಂದಿದೆಯಲ್ಲ ಅಂತೇಳಿ ಮಲ್ಲಿಗೆ ಹೂ ಕಟ್ಟಿದೆ. ಆ್ಯಕ್ಚುಲಿ ಕಟ್ಟಿದ ಹೂವಿಗೆ ಒಂದು ಮಾರಿಗೆ 40 ರೂಪಾಯಿ. ಅಲ್ಲ, ನಾವು 1/4 kg ತೊಗೊಂಡ್ರೆ ಒಂದು 50 ರೂಪಾಯಿ 60 ರೂಪಾಯಿ, ಒಂದು 4-5 ಮಾರು ಆಗುತ್ತೆ. ಇದು ಕಟ್ಟಿದ ಹೂವು ಒಂದು ಮಾರಿಗೆ 100 ರೂಪಾಯಿ. ಏನಾದರೂ ಪರವಾಗಿಲ್ಲ, ದೇವ್ರಿಗೆ ಹಾಕೋದಲ್ಲ ಅಂತ ಹೇಳಿ ಒಂದು 4 ಮಾರು ಹೂ ತಂದು ಅಮ್ಮನವ್ರಿಗೆ ಚೆಂದ ಪೂಜೆ ಮಾಡಿದೆ. ಹಾಗೆ ಸುಮಾರು ಜನ ಕೇಳ್ತಿದ್ರು ರಾಯರ ಫೋಟೋ ಯಾಕೆ ಕೆಳಗೆ ಇಟ್ಟಿದ್ದೀರಾ ಅಂತ. ನಾನು ರಾಯರ ಫೋಟೋ ಮತ್ತು ಬೇರೆ ದಿಕ್ಕಲ್ಲಿ ಇಟ್ಟಿಲ್ಲ, ಉತ್ತರ ದಿಕ್ಕಲ್ಲಿ ಇಟ್ಟಿದ್ದೀನಿ. ಸುಮಾರು ಜನ ಹಾಗೆ ನನಗೆ ನಮ್ಮ ಮನೆಗೆ ಬರೋ ಪುರೋಹಿತರು ಹೇಳಿದರು. ಸೊ ರಾಯರ ಫೋಟೋನ ಆ್ಯಕ್ಚುಲಿ ದೇವ್ರ ಮನೆ ಒಳಗೆ ಇಡೋದೇ ತಪ್ಪಂತೆ. ಯಾಕಂದರೆ ಅವರು ದೇವರ ಸ್ವರೂಪ ಅಷ್ಟೇ, ದೇವರಲ್ಲ.
ಅವ್ರನ್ನ ಹೊರಗಡೆ ಇಟ್ಟು ಪೂಜೆ ಮಾಡಬೇಕು, ತುಂಬ ಒಳ್ಳೆಯದು, ಒಳಗಿಟ್ಟು ಪೂಜೆ ಮಾಡಬೇಡಿ ಅಂದರು. ಸೊ ನಾನು ನಾನ್ ವೆಜ್ ತಿನ್ನೋದ್ರಿಂದ ಹೊರಗಡೆ ಇಟ್ಟಂತೂ ಪೂಜೆ ಮಾಡಲಿಕ್ಕಾಗಲ್ಲ ಅಂದಿದ್ದಕ್ಕೆ ಸೊ ಅಲ್ಲೇ ಕೆಳಗಡೆ ಈ ದಿಕ್ಕಲ್ಲಿ ಕೂರಿಸಿ ಸಪ್ರೇಟಾಗಿ ಕೂರಿಸಿ ಅಂತ ಹೇಳಿದ್ರು. ಇಲ್ಲಿ ನೋಡಿ ಇದೇ 4 ಸ್ಯಾರಿ, ಅಜ್ರಕ್ ಪ್ರಿಂಟ್ ಸ್ಯಾರಿ ಅಂತೂ ನಾನು ಹೇಳ್ತೀರಲ್ಲ ಬೇರೆ ಪೇಜಲ್ಲೆಲ್ಲ 1800 ಎಲ್ಲ ಕೊಡ್ತಾ ಇದ್ದಾರೆ. ಸೊ ನಾನು ಇಷ್ಟು ಕಮ್ಮಿ ರೇಟಿಗೆ ಕೊಟ್ಟರು ಯಾಕಪ್ಪ ಹೋಗ್ತಾ ಇಲ್ಲ, ಸ್ಯಾರಿ ಬಗ್ಗೆ ಇನ್ನೂ ಕೆಲವೊಬ್ಬರಿಗೆ ಮಾಹಿತಿ ಇಲ್ಲ ಅನ್ಕೋತೀನಿ. ಹಾಗೆ ಈ ಎಲಿಫೆಂಟ್ ಬಾರ್ಡ್ರ್ ಇದೆಯಲ್ಲ, ಇದು ನೀವು ಎಲ್ಲೂ ನೋಡಲಿಕ್ಕಿಲ್ಲ, ನಾನು ಖುದ್ದು ಹೋಗಿ ಮಾಡಿಸಿ ತಂದಿರುವಂಥ ಸೀರೆ. ಅದು ನಾನು ಓನ್ ಮ್ಯಾನುಫ್ಯಾಕ್ಚರ್ ಯೂನಿಟಿಗೆ ಹೋಗಿಬಿಟ್ಟು ನನಗೆ ಯಾವ ಥರ ಕಾಂಬಿನೇಷನ್ ಬೇಕೋ ಆ ಥರ ಕಾಂಬಿನೇಷನಲ್ಲಿ ಮಾಡಿಸ್ತಾ ಇರೋದು. ಇನ್ನು ಗುಡ್ ನ್ಯೂಸ್ ಅಂದರೆ ನೆಕ್ಸ್ಟ್ ಸಮ್ಮರ್ ಡೇಸಿಗೆ ಒಳ್ಳೆ ನೈಟ್ ವೇರ್ಗಳು, ಮಕ್ಕಳು ನೈಟ್ ವೇರ್ಗಳೆಲ್ಲ ಬರ್ತಾಯಿದೆ. ಸೊ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿದರೆ ಎಲ್ಲ ಗೊತ್ತಾಗುತ್ತೆ. ಹಾಗೆ ಇವತ್ತೊಂದು ಬಿಗ್ ಅನೌನ್ಸ್ಮೆಂಟು ಇದೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ. ಸೊ ಯಾರಿನ್ನೂ ಫಾಲೋ ಮಾಡ್ಕೊಂಡಿಲ್ಲ, ಫಾಲೋ ಮಾಡಿಕೊಂಡು ಸೊ ಅನೌನ್ಸ್ಮೆಂಟಿಗೆ ಕಾಯ್ತಾ ಇರಿ, ಗೊತ್ತಾಗುತ್ತೆ ನಿಮಗೆ. ಏನು ಅನೌನ್ಸ್ಮೆಂಟ್ ಅಂದರೆ ತುಂಬ ದೊಡ್ಡ ಅನೌನ್ಸ್ಮೆಂಟೇ. ಸೊ ಯುಗಾದಿಗಂತ ಹೇಳಿ, ಸೊ ಏನಂತ ನಾನು ಈ ವಿಡಿಯೋ ಹಾಕಿದಾಗ ಗೊತ್ತಾಗುತ್ತೆ. 12 o'clock ಬರುತ್ತೆ ವಿಡಿಯೋ. ನಾನು ಅನೌನ್ಸ್ಮೆಂಟ್ ಓದಿನಂತೆ ಮಾಡ್ತೀನಿ. ಸೊ ಯಾರೇನೂ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿಲ್ಲ, ಫಾಲೋ ಮಾಡಿ. ಹಾಗೆ ಈ ಸೀರೆ ಬಗ್ಗೆ ಅಂತೂ ಹೇಳಲೇಬೇಕು, ಅನುಶ್ರೀ ಸ್ಯಾರಿ. ಸೊ ಸ್ವಲ್ಪ ಕಾಂಬಿನೇಷನ್ ಚೇಂಜಸ್ ಇದೆ. ಇದಂತೂ ಅವ್ರ ಮಗ ತಾಯಿಗೋಸ್ಕರ ಆರ್ಡ್ರ್ ಮಾಡಿರೋದು. ಎಷ್ಟು ಜನಕ್ಕೆ ಸಿಗ್ತಾರೆ ಹೇಳಿ ಈ ಕಾಲದಲ್ಲಿ. ಮಗನಿಂದ ಒಂದು ಬ್ಲೌಸ್ ಪೀಸ್ ಇಸ್ಕೋಬೇಕಂದ್ರೆ ಅಷ್ಟು ಹರಸಾಹಸ. ಸೊ ಯಾಕಂದರೆ ಅವ್ರು ಫೋನ್ ಮಾಡ್ತಾನೆ ಇದ್ರು, ನಾನು ರಿಸೀವ್ ಮಾಡ್ತಾ ಇರಲಿಲ್ಲ ತಾಯಿ. ಹಂಗೆ ಮಗ ಆರ್ಡ್ರ್ ಮಾಡಿದ್ರು. ಯಾಕಪ್ಪ ಇಷ್ಟು ನನಗೆ ಏನು ಕಸ್ಟಮರ್ ಬರ್ತಾರಂದರೆ, ಸುಮಾರು ಒಂದು 5-6 ಸಲ ಫೋನ್ ಮಾಡಿದರೆ ಈ ವಾಟ್ಸಪ್ ಕಾಲಿಗೆ ಅಥವಾ ಈ ಸೀರೆ ಬಿಸ್ನೆಸ್ಸಿಗಂತ ಸಪ್ರೇಟ್ ನಂಬರ್ ಇಸ್ಕೊಂಡಿದ್ದೀನಲ್ಲ, ಮಾಡಿದಾಗ ರಿಸೀವ್ ಮಾಡ್ತೀನಿ. ಯಾಕಂದರೆ ನನಗೆ ಲಾಸ್ಟು 2 ಡೇಸಲ್ಲಿ ಇದಾಗಿತ್ತು. ಯಾಕಂದರೆ ನನಗೆ ವಾಟ್ಸಪ್ ನೋಡೋಕ್ಕಾಗಲ್ಲಮ್ಮ, ಇನ್ಸ್ಟಾಗ್ರಾಮ್ ನನಗೆ ಮೆಸೇಜ್ ಎಲ್ಲ ಮಾಡೋಕ್ಕಾಗಲ್ಲ. ಜಸ್ಟ್ ನಿನ್ನ ಫೋಟೋ ಕಳಿಸಿದ್ರೆ ನೋಡ್ತೀನಿ ನಾನು, ಯಾವಾಗ ಕಲೆಕ್ಷನ್ ಇದೆ ಅಂತ ಫೋನ್ ಮಾಡಿದ್ರು ಒಂದು 3-4 ಜನ. ಹಂಗಾಗಿ ಸೊ ಇದು ಅದೇ ಥರ ಇರ್ಬೋದು ಅಂತೇಳಿ ಇದು ಮಾಡಿದೆ. ಅವ್ರು ಹೇಳಿದರು, ನನ್ನ ಮಗ ಆರ್ಡ್ರ್ ಮಾಡಿದ್ದು, ಏನೇ ಕಲೆಕ್ಷನ್ ಇದ್ದರೂ ನಂಗೆ ಹಾಕಮ್ಮ. ಆದರೆ ನನಗೆ 2-3 ಕಡೆ ನಾನು ಸೀರೆ ತೊಗೊಂಡಿದ್ದೀನಿ, ದೊಡ್ಡ ವ್ಯೂಸು ಎಲ್ಲ ಬರಲ್ಲೇ ನಾನು ತೊಗೊಂಡಿದ್ದೀನಿ. ಸೊ ಯಾರೂ ಸಹ ಸೀರೆ ಚೆನ್ನಾಗಿ ಕೊಟ್ಟಿಲ್ಲ. ನೀನು ಚೆನ್ನಾಗಿ ಕೊಟ್ಟರೆ ನಿನ್ನಲ್ಲಿ ಯಾವಾಗಲೂ ರೆಗ್ಯುಲರ್ ಬೈ ಮಾಡ್ತೀನಿ, ನಾನು ಸ್ಯಾರಿ ಲವರ್ ಅಂತ ಹೇಳಿದರು. ಸೊ ತುಂಬ ಖುಷಿ ಆಗುತ್ತೆ. ಮತ್ತು ಇನ್ನೊಂದು ಮಾತು ಹೇಳಿದರು, ಸೊ ಅವ್ರ ಮಗ ಹೇಳಿದ್ರಂತೆ, ನೀನು ಬಿಗಿನರ್ಸಿಗೆ, ನಿನಗೆ ಸೀರೆ ಅಂದರೆ ತುಂಬ ಇಷ್ಟ, ಬಿಗಿನರ್ಸಿಗೆ ನೀನು ಅವಕಾಶ ಕೊಡು ಅಂತ ಹೇಳಿದ್ರಂತೆ. ಇಷ್ಟು ಮನಸ್ಥಿತಿ ಯಾರಿಗೂ ಇರಲ್ಲ ಅಂದ್ಕೊಳ್ತೀನಿ ನಾನು. ತುಂಬ ಪ್ರೀತಿಯಿಂದ ನಾನು ಇದನ್ನು ಹಾಕಿದೆ. ನನಗಂತೂ ತುಂಬ ಎಮೋಷ್ನಲ್ ಮೂಮೆಂಟ್ ಅಂತಲೇ ಆಗಿತ್ತು. ಯಾಕಂದರೆ ನಾನು ಸುಮಾರು ಕಡೆ ನೋಡಿದ್ದೀನಿ, ಒಂದು ಆನ್ಲೈನ್ ಆರ್ಡ್ರ್ ಸಿಗೋಲ್ಲ. ನಾನು ಏನು ಮಾಡಿದರೂ ಒಂದು ಸಕ್ಸಸ್ ಸಿಗುತ್ತೆ ಅನ್ನೋದು ಇದರಿಂದನೇ. ಸೊ ಸಕ್ಸಸ್ ಅನ್ನೋದು ನಿಧಾನಕ್ಕೆ ಸಿಗುತ್ತೆ, ಆ ತಕ್ಷಣ ಸಿಗುತ್ತಲ್ಲ ಸಕ್ಸಸ್ಸು, ಅದು ಯಾವುದಾದ್ರು ಅಡ್ಡದಾರಿ ಮೂಲಕನೇ ಸಿಗುವಂಥದ್ದು. ಈ ಥರ ನಿಧಾನವಾಗಿ ಸಿಗುತ್ತಲ್ಲ, ಅದು ಒಳ್ಳೆ ರೂಪದಲ್ಲೇ ಕೊನೆಗೊಂದು ಒಳ್ಳೆ ಗೆಲುವು ಅಂತಲೇ ಹೇಳ್ಬೋದು. ಸೊ ನಾನು ಸುಮಾರು ಜನ ಕೇಳ್ತಾಯಿದ್ರು, ಹೆಂಗೆ ಬಂಡವಾಳ ಹಾಕಿದ್ರಿ, ನಿಮಗೆ ದುಡ್ಡಿನ ಮೇಲೆ ಇಷ್ಟೊಂದು ಆಸೆನಾ? ಹಂಗಲ್ಲ, ದುಡ್ಡಿನ ಮೇಲೆ ಆಸೆನೋ ಅದು ನಿಜವಾಗ್ಲೂ ಹೇಳ್ತೀನಲ್ಲ, ನಂಗೆ ದುಡ್ಡಿನ ಮೇಲೆ ಆಸೆ. ನನಗೆ ರೆಸ್ಪೆಕ್ಟ್ ಸಿಗುತ್ತಲ್ವ, ಈ ರೆಸ್ಪೆಕ್ಟು ಕಳೆದ 10 ವರ್ಷ ಇರಲಿಲ್ಲ. ನಮ್ಮ ಅಪ್ಪನಿಗೆ ಅಮ್ಮನಿಗೆ ಸುಮಾರು ಜನ ಹೇಳ್ತಿದ್ದಾರೆ, ಸ್ವಂತ ಮನೆ ಇಲ್ಲ, ಏನು ಆಸ್ತಿ ಪಾಸ್ತಿ ಮಾಡಿದ್ದಾರೆ ನಿಮ್ಮ ಅಪ್ಪ ಅಮ್ಮ ಅಂತ. ಅದೊಂದು ಮಾತು ನನ್ನ ಮಕ್ಳ ಕಡೆಯಿಂದ ನಂಗೆ ಬರಬಾರ್ದು. ಸೊ ನನ್ನ ಅಪ್ಪ ಅಮ್ಮನಿಗೆ ಈಗ ಯಾರೂ ನೋಡ್ಕೊಳ್ದೆ ನಾನು ನೋಡ್ಕೊಳ್ತಾ ಇದ್ದೀನಲ್ವ, ನನ್ನ ಅಕ್ಕ ಆ ಥರ ಪರಿಸ್ಥಿತಿ ಬರಬಾರ್ದು. ಮುಂದೊಂದು ದಿನ ನನ್ನ ಕೈಯಲ್ಲೇ ಕಾಸಿರಬೇಕು, ನಂದು ಅಂತ ಇರಬೇಕು. ನಮ್ಮ ಅಪ್ಪ ಅಮ್ಮನಿಗೆ ಬಂದಿರೋ ಪರಿಸ್ಥಿತಿ ನಂಗೆ ಬರಬಾರ್ದು ಅಂತ ನಾನು ತುಂಬ ಯೋಚನೆ ಮಾಡ್ತೀನಿ. ಹಾಗೆ ನನ್ನ ಕೈಯಲ್ಲಿ ಕಾಸು ಮಾಡ್ಕೊಳ್ತೀನಿ. ನಂಗೆ ಏನು ಬೇಕು ಸೆಕ್ಯೂರಿಟಿ ಅದು ಮಾಡ್ತೀನಿ. ನಾನು ಯಾರ ಮೇಲೂ ಏಜ್ ಆದಮೇಲೂ ಅಷ್ಟೇ ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಇಷ್ಟನೇ ಪಡಲ್ಲ. ಯಾಕಂದರೆ ನಮ್ಮ ಅಪ್ಪ ಅಮ್ಮನ ಪರಿಸ್ಥಿತಿ ನೋಡಿಬಿಟ್ಟು, ಆ್ಯಕ್ಚುಲಿ ನಾವು ಹೆಂಗೆ ನೋಡಿಕೊಂಡ್ರು, ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಅವರಿಗೊಂದು ಕೊರಗಿದ್ದೇ ಇರುತ್ತೆ. ನಮ್ಮ ಕೈಯಲ್ಲಿದ್ದರೆ ಸೊ ಇವ್ರ ಕಾಲಡಿಯೆಲ್ಲ ಬೀಳಬೇಕಿತ್ತ ಅಂತ ಹೇಳಿ. ಸೊ ಹಾಗಾಗಿ ನಾನು ಅಂದ್ಕೊಳ್ಳೋದು, ನಮ್ಮ ಕೈಯಲ್ಲಿ ಇರಬೇಕು, ನಮ್ಮ ಕೈಯಲ್ಲಿದ್ದರೆ ಮಾತ್ರ ಎಲ್ಲದು ಅಂತ. ನನಗೆ ಹೇಳ್ತೀನಲ್ಲ, 10 ವರ್ಷದಲ್ಲಿ ಇದ್ದಿದ್ದ ಏನಂದರೂ ಒಂದು ಅನ್ರೆಸ್ಪೆಕ್ಟ್ ಅಂತಲೇ ಹೇಳ್ಬೋದು. ಈಗ ನಾನು ದುಡಿತಾ ಇದ್ದೀನಿ, ನನ್ನ ಕೈಯಲ್ಲಿದೆ ಅಂತ ಹೇಳಿದ್ಮೇಲೆ ಸೊ ಎಷ್ಟು ಜನ ದುಡ್ಡನ್ನ ನೋಡೇ ಮಾತಾಡ್ತಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಅದನ್ನೆಲ್ಲ ಪಾರ್ಸಲ್ ಹಾಕಿದ್ಮೇಲೆ ದೇವರಿಗೊಂದು ಲಿಂಬೆಹಣ್ಣು ದೀಪ ಹಚ್ಚಿ ಬರೋಕ್ಕಿತ್ತು, ಅದನ್ನು ಹಚ್ಚಿ ಬಂದೆ. ಸೊ ಆಮೇಲೆ ಸಂಜೆ ಮೇಲೆ ತುಂಬ ಸುಸ್ತಾಗಿತ್ತು ನನಗೆ. ಈ
ಬಿಸಿಲು ಬಂತು ಅಂದರೆ ಮೈಗ್ರೇನ್ ಪ್ರಾಬ್ಲಮ್ಮು. ಬಿಸಿಲಿಗೆ ಹೋಗಿ ಬಂದನಲ್ಲ, ಅರೌಂಡ್ 18 ಕಿಲೋಮೀಟ್ರು ಅಪ್ ಆ್ಯಂಡ್ ಡೌನ್ ಮಾಡಿರುವಂಥದ್ದು ನಾನಿವತ್ತು. ಅಪ್ ಆ್ಯಂಡ್ ಡೌನು 32 ಕಿಲೋಮೀಟ್ರ್ಸ್ ಆಗಿದೆ. ಅಲ್ಲಿಂದನೇ ನನ್ನ ಮಗಳನ್ನು ಕರ್ಕೊಬಂದೆ. ಸೊ ಮಧ್ಯಾಹ್ನ ಫುಲ್ಲು ರೆಸ್ಟ್ ಮಾಡಿ ಅವಳಿಗೂ ತಲೆಗೆ ಆಯಿಲ್ ಹಾಕ್ಬಿಟ್ಟೆ. ಸೊ ಅವಳದು ಡ್ಯಾನ್ಸ್ ನೋಡ್ತಾ ಇರ್ಬೋದು. ತುಂಬ ಖುಷಿ. ಈ ಟೈಮಲ್ಲಿ ನನ್ನ ಮಗಳಿಗೆ ತುಂಬ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ, ತುಂಬ ಬೇಜಾರಾಗುತ್ತೆ. ಸೊ ಏನು ಮಾಡೋಕ್ಕೂ ಆಗೋಲ್ಲ. ನನಗೆ ಮಾಡದಿದ್ರೆ ವಿಧಿ ಇಲ್ಲ, ಮಾಡಲೇಬೇಕು. ಎಲ್ಲದನ್ನೂ ಮಾಡಿಕೊಂಡು ನಿಭಾಯಿಸ್ಕೊಂಡು ಹೋಗಲೇಬೇಕು. ಈಗಲ್ಲ ಅಂದರೂ ಫ್ಯೂಚರಿಗಂತೂ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ಅವಳ ಜೊತೆ ಅಂತೂ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗ್ತಿಲ್ಲ ನನಗಂತೂ. ಯಾವಾಗಲೂ ನನ್ನ ಟೆನ್ಷನ್ನೆಲ್ಲ ಅವಳ ಮೇಲೆ ಹಾಕಿ ಮಾತಾಡೋಕ್ಕೆ ಬಂದರೆ ಬೈತೀನಿ, ಹೊಡಿತೀನಿ, ಈ ಥರ ಎಲ್ಲ ಆಗ್ತಾಯಿತ್ತು. ತುಂಬ ಬೇಜಾರಾಗುತ್ತೆ ಒಂದೊಂದ್ಸಲ. ಈ ಥರ ವೀಡಿಯೋ ನೋಡುವಾಗಲೇ ಅದ್ರದ್ದು ರಿಯಾಲಿಟಿ ನಮಗೆ ಅರ್ಥ ಆಗೋಂಥದ್ದು. ಅದಕ್ಕೆ ಏನು ಮಾಡಿದೆ ಅಂದರೆ ಸಂಜೆ ಅವಳನ್ನೇ ಕರ್ಕೊಂಡೋಗಿ ಫಿಶ್ ತೊಗೊಬಂದೆ. ಅವಳಿಗೂ ಒಂದು ಚೇಂಜಸ್ ಸಿಗುತ್ತೆ ಅಂತ. ಆ್ಯಕ್ಚುಲಿ ಸ್ಯಾಟರ್ಡೆ ಸಂಡೇ ರಜೆ ಅಲ್ವಾ. ನಾವು ಫ್ರೈಡೇ ಪೂಜೆ ಮಾಡಿದ ಮೇಲೆ ಏನು ಫ್ರೈಡೇ ವಾರ ಏನು ಮಾಡೋಕ್ಕೋಗಲ್ಲ. ಪೂಜೆ ಆಗೋ ತನಕ ತಿಂತೀನಿ ಅಷ್ಟೇ. ಪೂಜೆ ಆಗೋ ತನಕ ಏನೂ ತಿನ್ನಲ್ಲ ಅಷ್ಟೇ. ಪೂಜೆ ಮಾಡಿದ ಮೇಲೆ ತಿಂತೀನಿ. ಫಸ್ಟೆಲ್ಲ ಒಪ್ಪತ್ತು ಉಪವಾಸ ಇದ್ದೆ. ಈಗೆಲ್ಲ ಅದಾಗೋದು ಸಾಧ್ಯನೇ ಇಲ್ಲ. ಆಫ್ಟರ್ ಡೆಲಿವರಿ ನಂಗೆ ಮೀನು ಹಾಗೆ ಬಂಡೆ ಮೀನು ತಂದಿದ್ದೆ. ಬಂಡೆ ನಾಳೆಗೆ, ನಂಗೆ ಇವತ್ತು ಮಾಡೋಣ ಅಂತ ಫ್ರೈಗೆ ಮಾಡ್ಕೊಳ್ತಾಯಿದ್ದೀನಿ. ಹಾಗೆ ಏನು ಗೊತ್ತಾ, ಬರಬೇಕಾದ್ರೆ ಸೊಪ್ಪು ತಂದಿದ್ದೆ. ನಿನ್ನೆ ಸ್ಯಾರಿ ಆರ್ಡ್ರು ಹಾಕಿ ಬರಬೇಕಾದ್ರೆ ಸೊಪ್ಪು ತಂದಿದ್ದೆ. ಸುಸ್ತಾಯಿತು ಅಂತ ಎಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ. ಸೊ ಫ್ರಿಜ್ಜಲ್ಲಿ ಇಟ್ಟಾಗ ಅದ್ರ ಕತೆ ನೋಡ್ತೀರಾ. ಎಲ್ಲ ಒಂದೇ ದಿನಕ್ಕೆ ನಾನು ನೋಡಲೇ ಇಲ್ಲ. ಇಲ್ಲಾಂದರೆ ನಾನು ಏನು ಮಾಡ್ತೀನಿ ಅಂದರೆ, ಇದೆಲ್ಲ ನಮ್ಮಮ್ಮ ಇದ್ದಾಗಲೇ ಸರಿ. ನಮ್ಮಮ್ಮ ಇದ್ದಾಗ ಸೊಪ್ಪೇನಾದರೂ ಬಿಡ್ಸೋಕ್ಕಾಗಿಲ್ಲ ಅಂದರೂ ನೀರೇನಾದರೂ ಇತ್ತು ಅಂದರೆ ಬಟ್ಟೆ ಸುತ್ತಿಟ್ಬಿಡ್ತಾರೆ, ಮಾರನೇ ದಿನ ಬಿಡಿಸ್ಕೊಬಿಡ್ತಾರೆ. ನಾನು ಫ್ರಿಜ್ಜಲ್ಲಿ ಹಾಕ್ಬಿಟ್ನಲ್ಲ, ಎಲ್ಲ ಕೊಳ್ತೋಗಿ ಅರ್ಧಕ್ಕರ್ಧ ವೇಸ್ಟ್ ಆಗೋಯ್ತು. ಆ್ಯಕ್ಚುಲಿ ನಾನು ಮಿಕ್ಸ್ ಸೊಪ್ಪು ಸಾರು ಮಾಡೋಣ ಅಂತ ಅಂದ್ಕೊಂಡೆ. ಅದು ನೋಡಿದ್ರೆ ಎಲ್ಲ ಹಾಳಾಗಿತ್ತು. ಹಾಗಾಗಿ ಸ್ವಲ್ಪ ಸೊಪ್ಪುಗಳು ಬಿಡಿಸ್ಕೊಳ್ಳೋ ಪ್ರೋಗ್ರಾಮು ಇದೆ. ಹಾಗೆ ಮೀನನ್ನ ಫಸ್ಟೇ ತೊಳೆದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿಡ್ತೀನಿ. ನಂಗೆ ಮೀನು ಸ್ವಲ್ಪ ಚಪ್ಪೆ ಬರುತ್ತೆ. ಸೊ ತಕ್ಷಣ ಫ್ರೈ ಮಾಡೋಕ್ಕಾಗಲ್ಲ. ಹಂಗಾಗಿ ಸುಮಾರು ಜನ ಅದೇ ಕೇಳ್ತಾಯಿದ್ರು, ಸ್ಯಾರಿ ಬಿಸ್ನೆಸ್ ಹೆಂಗೆ ಹೋಗ್ತಾಯಿದೆ, ಸ್ಯಾರಿ ಒಂದೇನಾ ಅಂತ. ನಮ್ಮಲ್ಲಿ ಸ್ಯಾರಿ ಇದೆ, ನೈಟ್ ಡ್ರೆಸ್ ಇದೆ, ನೈಟೀಸ್ ಇದೆ, ಮೆಟನರಿ ವೇರ್ ಇದೆ, ಮಕ್ಕಳದಂತೂ ಕಿಡ್ಸ್ ವೇರು. ಆ್ಯಕ್ಚುಲಿ ಇವತ್ತಿಂದ ಅಪ್ಡೇಟ್ ಮಾಡ್ತೀನಿ. ಯಾಕಂದರೆ ಸ್ಯಾರಿ ಮತ್ತು ನಿಮಗೆ ಸ್ಯಾರಿ ಏನಾದರೂ ಬಲ್ಕ್ ಆರ್ಡರಲ್ಲಿ ಅಥವಾ ಮದುವೆ ಏನಾದರೂ ಸೆಟ್ ವೈಸ್ ಒಂದೇ ಥರ ಸ್ಯಾರಿ ಬೇಕಂದರೆ ತುಂಬ ಕಮ್ಮಿ ಪ್ರೈಸಲ್ಲೂ ನಾನು ಹಾಕ್ಕೊಡ್ತೀನಿ. ನಿಮಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಸೊ ನನಗೇನಂದರೆ ಇನ್ಸ್ಟಾಗ್ರಾಮು ಅಥವಾ ಇದರಿಂದ ಅಲ್ಲ, ಯೂಟ್ಯೂಬಲ್ಲೇ ಸುಮಾರು ಜನ ನನಗೆ ಕಸ್ಟಮರ್ಸ್ ಆಗಿದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ. ಸೊ ನಾನು ಬಿಲೀವ್ ಮಾಡಿ ನನಗೆ ಆರ್ಡ್ರ್ ಕೊಟ್ಟಿದ್ದಕ್ಕೆ. ಲೈವಲ್ಲಿ ಬಂದಾಗಂತೂ ಒಂದು ಸ್ಯಾರಿ ಆದರೂ ಹೋಗುತ್ತೆ, ಬುಕ್ ಮಾಡ್ಕೊಳ್ತಾರೆ. ಸೊ ಅದೇ ಖುಷಿ ವಿಚಾರ. ಇದೆಲ್ಲ ಆದಮೇಲೆ ಒಂದು ಲೋಟ ಟೀ ತೊಗೊಂಡೆ. ಒಳಗಡೆ ಏನು ಬಿಸಿಲಂತೀರಾ. ಸೊ ಒಳಗಡೆ ಕುತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಅಷ್ಟು ಎ ಸಿ ಹಾಕೋ ಏನಾದರೂ ಹಾಕೋ ನಿನಗೆ ಒಳಗಡೆ ಕುತ್ಕೊಳ್ಳೋಕ್ಕೆ ಆಗೋಲ್ಲ, ಅಷ್ಟು ಹೀಟ್ ಅನಿಸುತ್ತೆ. ಹಾಗಾಗಿ ಹೊರಗಡೆ ಬಾಲ್ಕನಿ ಸ್ವಲ್ಪ ಈ ಟೈಮಲ್ಲಿ ಸ್ಪೆಂಡ್ ಮಾಡ್ತೀನಿ ನಾನು, ಫ್ರೆಶ್ ಏರ್ ಬರುತ್ತೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಒಂದು ಲೋಟ ಟೀ ಮಾಡಿಕೊಂಡು ಸೊಪ್ಪು ಬಿಡಿಸೋದೇ ಒಂದು ರಗಳೆ ನನಗೆ. ಆ ಥರ ಎಲ್ಲ ನನಗೆ ಹಾಳಾಗಿದ್ದರೆ ನಂಗೆ ಒಂಥರ ಕಿರಿಕಿರಿ, ಬಿಸಾಡೋಕ್ಕೂ ಮನಸ್ಸಿಲ್ಲ. ಹಾಗಾಗಿ ಎಷ್ಟು ಬರುತ್ತೆ ಅಷ್ಟು ಎತ್ಕೊಂಡು ಉಳಿದಿದ್ದೆಲ್ಲ ದನಕ್ಕೆ ಹಾಕೋಣ ಅಂತ ಇಲ್ಲಿ ಬಾಲ್ಕನಿಯಲ್ಲಿ ಕೂತ್ಕೊಂಡೆ. ಸ್ವಲ್ಪ ಜಾಗ ಸಣ್ಣ ಇದೆ, ಆದರೆ ಗಾಳಿ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ಕೂತ್ಕೊಂಡ್ರೆ ಏನು ಗೊತ್ತಾ, ನನ್ನ ಮಗಳು ಬರ್ತಾಳೆ, ಇದೇ ಪ್ರಾಬ್ಲಮ್ಮು. ಸೊ ಹಂಗಾಗಿ ಎಲ್ಲದೂ ಒಂಥರ ನಿನ್ನೆ ತಂದಿದ್ದ ಸೊಪ್ಪು ನಾನು ಮಿಸ್ಟೇಕ್ ಮಾಡಿದೆ, ಹೊರಗೆ ಇಡಬೇಕಿತ್ತು. ಕೆಲವೊಂದು ಸಲ ಈ ಥರ ಟೆನ್ಷನಲ್ಲಿ ಹಿಂಗಾಗುತ್ತೆ. ಟೆನ್ಷನ್ ಅಂದರೆ ಅದನ್ನು ಪ್ಯಾಕ್ ಮಾಡಬೇಕು, ಕೊಡಬೇಕು, ನೆಕ್ಸ್ಟ್ ಆರ್ಡ್ರ್ ಹಾಕ್ಕೋಬೇಕು, ಎಲ್ಲ ಕಡೆ ನಾನು ಒಬ್ಬಳೇ ಓಡಾಡಬೇಕು, ಯಾರೂ ಇಲ್ಲ ನಂಗೆ ಸಪೋರ್ಟಿಗೆ. ಸೊ ಏನಾದ್ರು ವ್ಯವಹಾರ ಮಾಡ್ತೀರಂದರೆ ಯಾರ್ದಾದ್ರೂ ಖಂಡಿತ ಸಪೋರ್ಟ್ ಇರಬೇಕು ಅಂತಾರೆ. ಸೊ ಯಾರ್ದು ಸಪೋರ್ಟ್ ಇಲ್ಲ ನನಗೆ. ಸೊ ಪ್ರತಿಯೊಂದು ನಾನೇ ಮಾಡ್ಕೋಬೇಕು. ಮನೆ ಕೆಲಸದಿಂದ ಹಿಡಿದು ನನ್ನ ಮಗಳು ನೋಡ್ಕೊಳ್ಳೋದ್ರಿಂದ ಹಿಡಿದು ಅವಳದು ಹೋಮ್ವರ್ಕಿಂದ ಹಿಡಿದು ಅವಳದು ವಿಷಯಗಳಿಂದ ಹಿಡಿದು ನನ್ನ ಕೆಲಸದಿಂದ ಹಿಡಿದು ಪ್ರತಿಯೊಂದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಲೇಬೇಕು. ಸೊ ಈಗ ಸ್ವಲ್ಪ ದಿನ ಕಷ್ಟ ಆಗುತ್ತೆ, ಮುಂದೊಂದು ದಿನ ಇದೇ ಅಭ್ಯಾಸ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಸ್ವಲ್ಪ ದಿನ ಸಮ್ಮರ್ ವೆಕೇಷನ್ ಶುರು ಆಗುತ್ತೆ. ಸಮ್ಮರ್ ವೆಕೇಷನಲ್ಲಿ ಸಹ ಅವಳನ್ನು ಮನೇಲಿ ಇಟ್ಕೊಳ್ಳಲ್ಲ ನಾನು. ಅವಳದು ಸುಮಾರು ಕಲ್ಚರ್ ಆ್ಯಕ್ಟಿವಿಟೀಸು ಹಾಗೆ ಡ್ರಾಮಾಗೆಲ್ಲ ಸೇರ್ಕೊಂಡಿದ್ದಾಳೆ. ಸೊ ಅದ್ರದ್ದೆಲ್ಲ ನಡೀತಾ ಇದೆ. ನೆಕ್ಸ್ಟ್ ಅವಳದು ಡ್ರಾಮಾದು ಒಂದು ಬರುತ್ತೆ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾಳೆ. ಸೊ ಸ್ಟೇಜ್ ಫಿಯರ್ ಇರಬಾರ್ದು ಅಂತ ಹೇಳಿ ಸೊ ಫೈನಲಿ ಅನ್ನ ಆಯಿತು, ಸಾಂಬಾರಾಯಿತು, ಫ್ರೈ ಮಾಡಿದೆ. ಸಾಂಬಾರು ಪಾಲಕ್ ಸೊಪ್ಪಾಕಿ ಪಪ್ಪು ಥರ ಮಾಡಿದೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.